ದಾಂಡೇಲಿಯಿಂದ ಬೆಂಗಳೂರಿಗೆ ಪ್ರಯಾಣಿಕ ರೈಲು ಪ್ರಾರಂಭಿಸಲು ಹೋರಾಟ ಸಮಿತಿಯಿಂದ ಒತ್ತಾಯ. ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಜಿಲ್ಲೆಯಲ್ಲಿಯೇ ಮೊದಲು ರೈಲು ಸಂಪರ್ಕ ಇತ್ತು. ಪ್ರಯಾಣಿಕರ ರೈಲನ್ನು ರಾಜಕೀಯ ಇಚ್ಛಾಶಕ್ತಿ ಕೊರತೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈಲು ನಿಲ್ಲಿಸಲಾಗಿತ್ತು. ಮುಂದಿನ ದಿನಗಳಲ್ಲಿ ಈ ಹಿಂದೆ ನಗರದ ವಿವಿಧ ಸಂಘಟನೆಗಳು ಅನೇಕ ಬಾರಿ ಪ್ರಯಾಣಿಕ ರೈಲನ್ನು ಪ್ರಾರಂಭಿಸಲು ಒತ್ತಾಯ ಮಾಡಿದ್ದು, ದಿವಂಗತ ರೈಲ್ವೆ ಸಚಿವರಾದ ಅಂಗಡಿಯವರು ದಾಂಡೇಲಿಯಿಂದ ಪ್ರಯಾಣಿಕರ ರೈಲು ಪ್ರಾರಂಭಿಸಿದ್ದರು. ದೇಶದಲ್ಲಿ ಕೊರೋನಾ ವೈರಸ್ ಪ್ರಾರಂಭವಾಗಿದ್ದರಿಂದ ಎಲ್ಲ ಪ್ರಯಾಣಿಕರ ರೈಲು ನಿಲ್ಲಿಸಲಾಗಿತ್ತು. ಆದರೆ ದಾಂಡೇಲಿಯ ರೈಲು ಪ್ರಾರಂಭಿಸಿಲ್ಲ. ಆದ್ದರಿಂದ ಅನೇಕ ರೀತಿಯಲ್ಲಿ ವಿವಿಧ ಸಂಘಟನೆಗಳು ಹೋರಾಟ ನಡೆಸಿ ಮನವಿಯೂ ಸಹ ಸಲ್ಲಿಸಲಾಗಿತ್ತು. ರೈಲ್ವೆ ಇಲಾಖೆಯು ವಿದ್ಯುದೀಕರಣ ರೈಲುಗಾಗಿ ಪ್ಲಾಟ್ಫಾರ್ಮ್ ಅವಶ್ಯಕತೆ ಇರುವ ಎಲ್ಲ ಕೆಲಸಗಳು ಮುಗಿಸಲಾಗಿದೆ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ರೈಲ್ವೆ ಇಲಾಖೆಯ ಸಭೆಯು ವಿ ಸೋಮಣ್ಣನವರ ಅಧ್ಯಕ್ಷತೆಯಲ್ಲಿ ರೈಲ್ವೆ ಇಲಾಖೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ದಾಂಡೇಲಿಯಿಂದ ಪ್ರಯಾಣಿಕ ರೈಲು ನಡೆಸಲು ಚರ್ಚೆ ನಡೆಸಲಾಗಿದೆ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ಸ್ವಾಗತಿಸುತ್ತೇವೆ. ದಾಂಡೇಲಿಯಿಂದ ಪ್ರತಿದಿನ ಕನಿಷ್ಠ 6 ಖಾಸಗಿ ಬಸ್ಸುಗಳು, 2 ಸಾರಿಗೆ ಸಂಸ್ಥೆಗಳು ಬಸ್ಸುಗಳು ಪ್ರಯಾಣಿಸುತ್ತದೆ. ದಾಂಡೇಲಿ ಮತ್ತು ಜೋಯಿಡಾ ಈಗಾಗಲೇ ಪ್ರವಾಸಿ ಕೇಂದ್ರವಾಗಿ ಬೆಳೆಯುವುದರಿಂದ ಬೆಂಗಳೂರಿಗೆ ನೇರವಾಗಿ ಪ್ರಯಾಣಿಕರ ರೈಲಿನ ಅವಶ್ಯಕತೆ ಇರುತ್ತದೆ. ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬರುವ ರೈಲು ಹುಬ್ಬಳ್ಳಿಯಲ್ಲಿ ನಿಲ್ಲುತ್ತದೆ. ಅದೇ ರೈಲು ಮುಂದುವರಿಸಿ ದಾಂಡೇಲಿಗೆ ಚಲಿಸಿದರೆ ದಾಂಡೇಲಿಯಿಂದ ಬೆಂಗಳೂರಿಗೆ ಸಾಯಂಕಾಲ ಅದೇ ರೈಲು ಪ್ರಯಾಣ ಬೆಳೆಸುತ್ತದೆ. ರೈಲ್ವೆ ಇಲಾಖೆಗೆ ಅದೇ ಹೆಚ್ಚಿನ ಖರ್ಚು ಆಗುವುದಿಲ್ಲ. ಈಗ ಚಲಿಸುವ ರೈಲನ್ನು ಪ್ರಯಾಣ ಬೆಳೆಸಿದರೆ ಪ್ರಯಾಣಿಕರಿಗೆ ಹೆಚ್ಚಿನ ಸಹಾಯವಾಗುತ್ತದೆ. ಸಾವಿರಾರು ಜನ ದಾಂಡೇಲಿ ಮತ್ತು ಜೋಯಿಡಾಯಿಂದ ಬೆಂಗಳೂರಿಗೆ ಉದ್ಯೋಗಕ್ಕಾಗಿ ಹೋಗಿದ್ದಾರೆ. ಅವರಿಗೂ ಸಹ ರೈಲು ಸೇವೆ ಸಿಗುತ್ತದೆ. ಈ ವಿಷಯದ ಬಗ್ಗೆ ಕೇಂದ್ರ ರೈಲ್ವೆ ಸಚಿವರಾದ ವಿ ಸೋಮಣ್ಣ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಕೆನರಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕರು ಮತ್ತು ರಾಜ್ಯ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ, ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೂ ಮೇಲ್ ಮೂಲಕ ಮನವಿ ಕಳುಹಿಸಲಾಗಿದೆ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಈ ಸಂದರ್ಭದಲ್ಲಿ ಮಾತನಾಡಿದ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್, ಉಪಾಧ್ಯಕ್ಷರಾದ ಅಶೋಕ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿಯಾದ ರಾಘವೇಂದ್ರ ಗಡಪನವರ್, ಜೆಡಿಎಸ್ನ ರಾಜ್ಯ ಕಾರ್ಯದರ್ಶಿಯಾದ ರೋಷನ್ ಬಾವಾಜಿ, ಮಹಮ್ಮದ್ ಗೌಸ್ ಬೆಟಿಗೇರಿ, ಧನಂಜಯ್ ಕಲ್ಗುಟ್ಕರ, ಶ್ಯಾಮ್ ಬೆಂಗಳೂರು, ಮುಜಿಬಾ ಚಬ್ಬಿ, ಮೊಹಮ್ಮದ್ ಗೌಸ್ ಪಟೇಲ್, ಫಾರೂಕ್ ಸಲೀಂ ಶೇಖ್, ಇನಾಯತ್ ಶೇಖ್ ಇನ್ನೂ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.